ಕ್ಯಾಶ್ ಡ್ರಾ ಮಾಡಬೇಕು ಅಂದರೆ ಸರ್ ಇವಾಗ ಚೆಕ್ ಕೊಟ್ಬಿಟ್ಟು ಹೋಗಿ ಸಾಯಂಕಾಲ ಬರ್ತಿದ್ದೀವಿ ಅಂತಿದ್ರು. ಇವತ್ತು ನಮ್ಮ ಒಂದು ಫೋನಿನ ಟ್ಯಾಪ್ನಲ್ಲಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡ್ಕೊಬೋದು. ಹರ್ ಘರ್ ಜಲ್ ಯೋಜನೆಯಲ್ಲಿ ನಿಮ್ಮ ಮನೆಗೆ ಕೊಳಾಯಿ ನೀರು ಬಂತು. ಗ್ಯಾಸ್ ಬಂದಿದ್ದರಿಂದ ಆಕೆಗೆ ಆರೋಗ್ಯನೂ ಸಂರಕ್ಷಣೆ ಆಯಿತು, ಹಾಗೆ ಸಮಯನೂ ಉಳಿತು. ಟಾಯ್ಲೆಟ್ಗೆ ಹೋಗ್ಲಿಕ್ಕೆ ಗಂಟೆಗಟ್ಟಲೆ ವಾಕ್ ಮಾಡತಕ್ಕಂಥ ಪರಿಸ್ಥಿತಿನೂ ಬಂದಿತ್ತು. ಯೋಚನೆ ಮಾಡಿ, ಸಮಯ ಸೇವ್ ಆಗಲಿಲ್ವೇ? ನಮ್ಮ ಸ್ವಾಭಿಮಾನತನ ಹೆಚ್ಚಾಗಲಿಲ್ವೇ? ಪ್ರವಾಸೋದ್ಯಮ ತಾಣಗಳಿಗೆ ನೀವು ಹೋಗಬೇಕು ಅಂದರೆ ಮಿನಿಮಮ್ ನಾವು 2-3 ದಿವಸ ಇಟ್ಕೊತಿದ್ವಿ. ಇವತ್ತು ಒಂದೇ ದಿವಸದಲ್ಲಿ ಅನೇಕ ಪ್ರವಾಸಿ ತಾಣಗಳನ್ನು ಕವರ್ ಮಾಡ್ಕೊಂಡು ಬಂದ್ಬಿಡ್ತೇವೆ. ಟ್ರೈನ್ ಫ್ರೀಕ್ವೆನ್ಸಿ ಜಾಸ್ತಿ ಆಗಿದೆ, ಟ್ರೈನ್ ಎಲೆಕ್ಟ್ರಿಫಿಕೇಷನ್ ಆಗಿದ್ದರಿಂದ ದುಡ್ಡು ಸೇವ್ ಆಗ್ತಾ ಇದೆ. ಮೆಟ್ರೋ ಟ್ರೈನು ಸಹ ಇವತ್ತು ಬೆಂಗಳೂರಿನ ಯಾವುದೇ ಪ್ರದೇಶದಲ್ಲಿ ಹೋಗ್ಬೇಕಂದ್ರೂ ಮೆಟ್ರೋ ಟ್ರೈನಿಂದ ಫಾಸ್ಟಾಗಿ ಕಮ್ಯೂಟ್ ಮಾಡ್ಬೋದು. ಹಿಂದಿನ ಪ್ರಧಾನಿಗಳು ಹೇಳ್ತಿದ್ರಲ್ಲ, ₹1 ನಾವು ಕೇಂದ್ರದಿಂದ ಕಳಿಸಿದ್ರೆ ಅದು 15 ಪೈಸೆ ರೀಚ್ ಆಗುತ್ತೆ ಅಂತ ಹೇಳಿ, ಇವತ್ತು ₹1 ಕಳಿಸಿದ್ರೆ ಆ ಕೊನೆ ಬೆನಿಫಿಷರಿಗೆ ₹1 ಸಿಗ್ತಾ ಇದೆ. ಅಂತ್ಯೋದಯದಲ್ಲಿ ನಾವು ಕೊನೆಯ ವ್ಯಕ್ತಿಗೂ ಸಹ ಒಂದು ಉದ್ಯೋಗವನ್ನು ಕ್ರಿಯೇಟ್ ಮಾಡಿಕೊಡೋದ್ರಲ್ಲಿ ಭಾರತ ಬದಲಾವಣೆ ಆಗಿದೆಯೋ ಇಲ್ಲೋ ನಿಮ್ಮ ಆತ್ಮವನ್ನು ನೀವು ಮುಟ್ಟು ನೋಡ್ಕೊಂಡು ಹೇಳಿ. ಒಂದು ಟ್ವೀಟ್ ಭಾರತದ ಪ್ರಧಾನಿ ಬಗ್ಗೆ ಮಾತಾಡಿದ್ರೆ ಆ ದೇಶದ ಎಕಾನಮಿ ಝೀರೋಗೆ ಹೋಗ್ತಕ್ಕಂತಹ ಭಾರತದ ಪರಿಕಲ್ಪನೆ ಇವತ್ತು ಜಗತ್ತಲ್ಲಿ ಬಂದಿದೆ. ಬದಲಾವಣೆ ಆಗಲಿಲ್ವೇ ಭಾರತ? ಸ್ನೇಹಿತರೆ, ಭಾರತ ಈ ಕಳೆದ 10 ವರ್ಷಗಳಲ್ಲಿ ಬದಲಾವಣೆ ಆಗಿದೆಯಾ ನೋಡಿ. ತುಂಬ ಜನ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಮತ್ತು ಜನಸಾಮಾನ್ಯರು ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ತಮಗೆ ಲಾಭ ಆಗಿದೆ. ನಾವು ನರೇಂದ್ರ ಮೋದಿಯವರ ಸರ್ಕಾರನ ನಮ್ಮ ಭಾವನೆಗಳಿಗೆ ಸ್ಪಂದಿಸಿದೆ ಅಂತ ಹೇಳ್ತಾರೆ. ನಾನು ಒಂದು ವಿಶ್ಲೇಷಕನಾಗಿ ಅನೇಕ ವಿಚಾರಗಳಲ್ಲಿ ಬದಲಾವಣೆ ಆಗಿದೆ ಅನ್ನತಕ್ಕಂತಹ ಒಂದು ಸಾರಾಂಶವನ್ನು ತಮ್ಮ ಮುಂದೆ ತೆಗೆದುಕೊಂಡ್ಬಂದಿದೆ. 5 S ಅಂತ ಇಟ್ಕೊಳ್ಳೋಣ. ಒಂದು ಸಮಯ, ಇನ್ನೊಂದು ಸ್ವಾಭಿಮಾನ, ಇನ್ನೊಂದು ಸ್ವಾವಲಂಬಿತನ, ಇನ್ನೊಂದು ಸಂವೇದನಾಶೀಲತೆ ಮತ್ತು ಭಾರತದ ಸಾಹಿತ್ಯ. ಈ 5 Sಗಳಲ್ಲಿ ಭಾರತ ಬದಲಾವಣೆ ಆಗಿದೆ ನೋಡಿ. ಸಮಯ, ಈಗ ನಮ್ಮ ಗ್ರಾಮಾಂತರ ಪ್ರದೇಶಗಳನ್ನು ತೆಗೆದುಕೊಳ್ಳಿ ಅಥವಾ ನಗರ ಪ್ರದೇಶಗಳನ್ನು ತೆಗೆದುಕೊಳ್ಳಿ. ಮುಂಚೆ ನಾವು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಕ್ಯೂ ನಿಂತ್ಕೊತಿದ್ವಿ. ಬ್ಯಾಂಕ್ಗೆ ಹೋಗೋದೇ ಒಂದು ಕೆಲಸ. ಒಬ್ಬ ಎಂಪ್ಲಾಯಿನ ಬ್ಯಾಂಕ್ಗೋಸ್ಕರ ಇಟ್ಕೊಳ್ತಿದ್ವಿ, ಅಥವಾ ನಾವೇ ಹೋಗಿ ಬ್ಯಾಂಕ್ನಲ್ಲಿ ಗಂಟೆಗಟ್ಟಲೆ ಕಾಯೋದು ಅಥವಾ 2 ದಿನ 3 ದಿನ ಕಾಯ್ತಕ್ಕಂತಹ ಸಂದರ್ಭಗಳು ಇತ್ತು. ಕ್ಯಾಶ್ ಡ್ರಾ ಮಾಡಬೇಕು ಅಂತಂದರೆ ರೆಮಿಟೆನ್ಸ್ಗೋಸ್ಕರನೇ ಅರ್ಧ ದಿನ ಆದರೆ, ಅಂದರೆ ಅರ್ಧ ಗಂಟೆ 3/4 ಗಂಟೆ ಆದರೆ, ಕ್ಯಾಶ್ ಡ್ರಾ ಮಾಡಬೇಕು ಅಂದರೆ ಸರ್ ಇವಾಗ ಚೆಕ್ ಕೊಟ್ಬಿಟ್ಟು ಹೋಗಿ ಸಾಯಂಕಾಲ ಬರ್ತಿದ್ದೀವಿ ಅಂತಿದ್ರು. ಇವತ್ತು ನಮ್ಮ ಒಂದು ಫೋನಿನ ಟ್ಯಾಪ್ನಲ್ಲಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡ್ಕೊಬೋದು. ಬದಲಾವಣೆ ಆಗಿಲ್ವೇ ಭಾರತ? ಗ್ರಾಮೀಣ ಭಾರತದಲ್ಲಿ ನನ್ನ ಅಕ್ಕ ತಂಗಿಯರು ಇವತ್ತು ಎಷ್ಟು ಗಂಟೆ ಅಡುಗೆ ಮಾಡಲಿಕ್ಕೆ ಉಪಯೋಗಿಸ್ತಿದ್ರು ಅಂದರೆ ಸಮಯ ಆಗ್ತಿತ್ತು, ಎಷ್ಟು ಗಂಟೆ ನೀರು ಹೊತ್ಕೊಂಬರ್ಲಿಕ್ಕೆ ಆಗ್ತಿತ್ತು. ಇವತ್ತು ಯೋಚನೆ ಮಾಡಿ, ಹರ್ ಘರ್ ಜಲ್ ಯೋಜನೆಯಲ್ಲಿ ನಿಮ್ಮ ಮನೆಗೆ ಕೊಳಾಯಿ ನೀರು ಬಂತು. ತತ್ಸುಮಾರು ಆ್ಯಾವ್ರೇಜಲ್ಲಿ 2 ಗಂಟೆ ಒಂದು ಹೆಣ್ಣು ಮಗಳಿಗೆ ಸೇವ್ ಆಯಿತು ಅಂತ ಹೇಳ್ತಾರೆ. ಅದೇ ರೀತಿ ಅಡುಗೆ ಮಾಡಲಿಕ್ಕೆ ತತ್ಸುಮಾರು ಈ ಒಲೆನಲ್ಲಿ ಅಡುಗೆ ಮಾಡಲಿಕ್ಕೆ ಆರೋಗ್ಯ ಕೆಡ್ತಾ ಇತ್ತು. ಆರೋಗ್ಯ ಕೆಡೋದ್ರ ಜೊತೆಗೆ ತತ್ಸುಮಾರು 1 ರಿಂದ 1.25 ಗಂಟೆ ಆಗ್ತಿತ್ತು. ಇವತ್ತು ಗ್ಯಾಸ್ ಬಂದಿದೆ. ಗ್ಯಾಸ್ ಬಂದಿದ್ದರಿಂದ ಆಕೆಗೆ ಆರೋಗ್ಯನೂ ಸಂರಕ್ಷಣೆ ಆಯಿತು, ಹಾಗೆ ಇವತ್ತು ಆಕೆ ಸಮಯನೂ ಉಳಿತು. ಈ ಉಜ್ವಲ ಯೋಜನೆಯ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ ಅದು ಸಂವೇದನಾಶೀಲದಲ್ಲಿ ಬರ್ತದೆ. ನಾವು ನಮ್ಮ ಕಾಡನ್ನು ಸಹ ರಕ್ಷಿಸಿದ್ದೇವೆ. 2 ಲಕ್ಷ ಹೆಕ್ಟೇರ್ಗಳಷ್ಟು ಕಾಡು ಇವತ್ತು ಸಂರಕ್ಷಣೆ ಆಗಿದೆ ಅಂತ ಹೇಳಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಸಿಗುತ್ತೆ. ಅದಕ್ಕಿಂತ ಜಾಸ್ತಿ ನಮ್ಮ ಹೆಣ್ಮಕ್ಕಳಿಗೆ ಸ್ವಾಭಿಮಾನದಲ್ಲಿ ಈ ಯಾವ ಒಂದು ಸಣ್ಣದೊಂದು ಯೋಜನೆ, ತುಂಬ ಜನ ಲೇವಡಿ ಮಾಡಿದ್ರು, ಟಾಯ್ಲೆಟ್ಸ್ ಕಟ್ಕೊಡ್ತಾರೆ, ಅದು ಯಾವ ಮಹಾ ಅಂತ ಹೇಳಿ. ಆದರೆ ಇವತ್ತು ಸ್ವಚ್ಛತಾ ಅಭಿಯಾನದಲ್ಲಿ ಪ್ರತಿಯೊಂದು ಮನೆಗೂ ಸಹ ಒಂದು ಟಾಯ್ಲೆಟ್ ಹೋಯಿತು. ಹೌದು, ಹಳೆ ಸರ್ಕಾರಗಳು ಮಾಡಿತ್ತಿಲ್ಲ ಅಂತಲ್ಲ, ಆದರೆ ಎಷ್ಟು ಟಾಯ್ಲೆಟ್ ಖರ್ಚಾಗ್ತಿತ್ತು ಅದರ ಅರ್ಧ ಮಾತ್ರ ಕೊಡೋರು. ಈಗ ನಿಮ್ಮ ಕೂಲಿನೂ ಸೇರಿಸ್ಕೊಂಡು ನಾವು ಕೊಡ್ತೀವಿ ಅಂತ ಹೇಳಿದ ಮೇಲೆ ಪ್ರತಿಯೊಬ್ಬರು ಸಹ ಅದನ್ನು ಟಾಯ್ಲೆಟ್ಗಳು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಒಂದು ನಮ್ಮ ಹೆಣ್ಣು ಮಗಳ ಸ್ವಾಭಿಮಾನಕ್ಕೆ ಧಕ್ಕೆ ಆಗದೇ ಇರುವ ಹಾಗೆ, ಸ್ವಾಭಿಮಾನ ಹೆಚ್ಚಾಗುವ ಹಾಗೆ ಅವ್ರ ಮನೆಯಲ್ಲಿ ಒಂದು ಟಾಯ್ಲೆಟ್ ಆಯಿತು. ಜೊತೆಗೆ ಸಮಯನೂ ಸೇವ್ ಆಯಿತು. ಯಾಕೆಂದರೆ ಪಾಪ ರಾತ್ರಿ ಹೊತ್ತು ಎದ್ದು ಹೋಗಿ ಮಧ್ಯರಾತ್ರಿ ನಿದ್ದೆನಲ್ಲಿ ಎದ್ದು ಹೋಗಿ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಬರಬೇಕಿತ್ತು, ಅಥವಾ ಕಿಲೋಮೀಟರ್ ಗಟ್ಟಲೆ ಬರೀ ತಮ್ಮ ದಿನನಿತ್ಯದ ಕಾರ್ಯ ಅಂದರೆ ನಾವು ಟಾಯ್ಲೆಟ್ಗೆ ಹೋಗಲಿಕ್ಕೆ ಗಂಟೆಗಟ್ಟಲೆ ವಾಕ್ ಮಾಡತಕ್ಕಂಥ ಪರಿಸ್ಥಿತಿನೂ ಬಂದಿತ್ತು. ಯೋಚನೆ ಮಾಡಿ, ಸಮಯ ಸೇವ್ ಆಗಲಿಲ್ವೇ? ನಮ್ಮ ಸ್ವಾಭಿಮಾನತನ ಹೆಚ್ಚಾಗಲಿಲ್ವೇ? ಸ್ವಾವಲಂಬಿತನೂ ಸಹ ಅಂದರೆ ನಾವು ಈಗ ಇದೇ ಸಮಯದಲ್ಲಿ ಬೇರೆ ಉದ್ಯೋಗವನ್ನು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ವೇ?
ಇದಲ್ವೇ ಗ್ರಾಮೀಣ ಭಾರತ ಬದಲಾವಣೆ ಆಗಿದ್ದು, ಅಥವಾ ನಾವು ನಗರ ಪ್ರದೇಶದಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಬದಲಾವಣೆ ಆಗಿದ್ದು? ಆಯಿತು. ಇಲ್ಲಿಂದ ಮೈಸೂರಿಗೆ ಒಂದು ಕೆಲಸಕ್ಕಂತ ಹೋದಾಗ ಅಥವಾ ಯಾವುದಾದ್ರೂ ಬೇರೆ ನಗರಗಳಿಗೆ ಹೋದರೆ 1 ಗಂಟೆ ಇವತ್ತು ಸ್ವಾಮಿ, ಮುಂಚೆ 4 ಗಂಟೆ. ಪ್ರವಾಸೋದ್ಯಮ ತಾಣಗಳಿಗೆ ನೀವು ಹೋಗಬೇಕು ಅಂದರೆ ಮಿನಿಮಮ್ ನಾವು 2 ಇಂದ 3 ದಿವಸ ಇಟ್ಕೊತಿದ್ವಿ. ಇವತ್ತು ಒಂದೇ ದಿವಸದಲ್ಲಿ ಅನೇಕ ಪ್ರವಾಸಿ ತಾಣಗಳನ್ನು ಅಂದರೆ ಈ ದೇವಸ್ಥಾನಗಳನ್ನು ಕವರ್ ಮಾಡ್ಕೊಂಡು ಬಂದ್ಬಿಡ್ತೇವೆ. ಸಮಯ ಬದಲಾವಣೆ ಆಗಿಲ್ವೇ? ಇದು ಭಾರತದಲ್ಲಿ ಆಗ್ತಕ್ಕಂತಹ ಬದಲಾವಣೆಯ ಒಂದು ಪರ್ವತ ಅಲ್ವೇ? ನೋಡಿ, ಇನ್ನು ಅನೇಕ ವಿಚಾರಗಳಲ್ಲಿ ಹೇಳಬೇಕು ಅಂತಂದರೆ, ಕೇವಲ ನೀವು ಉಜ್ಜಯಿನಿಗೆ ಹೋಗ್ಬೇಕು ಅಂತ ಇಟ್ಕೊಳ್ಳೋಣ. ಉಜ್ಜಯಿನಿ ಮಹಾಕಾಳೇಶ್ವರನ ದರ್ಶನ ಮಾಡಬೇಕು ಅಂದರೆ ಇವತ್ತು ನಾನು ಗುಲ್ಬರ್ಗಾದಲ್ಲಿದ್ದರೆ ದರ್ಶನ ಮಾಡಲಿಕ್ಕೆ ನನಗೆ ಮುಂಚೆ ಬೆಂಗಳೂರಿಗೆ ಬರಬೇಕಿತ್ತು, ಅಥವಾ ಪುಣೆಗೆ ಹೋಗ್ಬೇಕಿತ್ತು, ಅಥವಾ ಹೈದರಾಬಾದ್ಗೆ ಹೋಗ್ಬೇಕಿತ್ತು, ಅಲ್ಲಿಂದ ಒಂದು ಫ್ಲೈಟ್ ತೊಗೊಬೇಕಿತ್ತು. ಅಂದರೆ ಈ ಒಂದು ಸಣ್ಣ ನಗರದಲ್ಲಿದ್ದಂಥವ್ರಿಗೂ ಸಹ ಮುಂಚೆ 2 ದಿನ ಇನ್ನೊಂದು ನಗರಕ್ಕೆ ಹೋಗಿ ಬರ್ಲಿಕ್ಕಾಗ್ತಿತ್ತು. ಅಥವಾ ನಾನು ಇನ್ನೂ ಒಂದು ಉದಾಹರಣೆ ಕೊಡೋದಾದರೆ, ನನ್ನ ಒಬ್ಬ ಸ್ನೇಹಿತ ಯಾರು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಮಣಿಪುರದಲ್ಲಿದ್ದ, ಅವನು ನಾವೆಲ್ಲ ವ್ಯಾಸಂಗ ಮಾಡಬೇಕಾದ್ರೆ ಅಹಮದಾಬಾದಲ್ಲಿ, ಅವನು ಹೇಳ್ತಾ ಹೋಗ್ಲಿಕ್ಕೆ 3 ದಿವಸ ಬರ್ಲಿಕ್ಕೆ 3 ದಿವಸ ಅಂತ. ಅಂದರೆ ಅಲ್ಲಿ ಇರಲಿಕ್ಕೆ ಪಾಪ ಅವ್ರಿಗೆ 8 ದಿವಸ 10 ದಿವಸ ರಜಾ ಸಿಕ್ಕಿದ್ರೆ ಇರ್ಲಿಕ್ಕೆ ಸಿಕ್ಕಿದ್ದು 2 ದಿವಸ. ಇವತ್ತು ಯಾವುದೇ ಪ್ರದೇಶದಿಂದ ನೀವು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ, ನಾಗಾಲ್ಯಾಂಡ್ ಇರ್ಬೋದು, ಮಿಜೋರಾಂ ಇರ್ಬೋದು, ಮಣಿಪುರ್ ಇರ್ಬೋದು, ಅರುಣಾಚಲ್ ಪ್ರದೇಶ ಇರ್ಬೋದು, ಇದು ಯಾವುದೇ ಪ್ರದೇಶಕ್ಕೆ ಹೋಗಬೇಕಾದ್ರೂ ಸಹ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 1 ದಿನದೊಳಗಡೆ ಅಂದರೆ 1 ದಿನ ಅಂದರೆ ಬೆಳಗ್ಗೆ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲದೊಳಗಡೆ ನಮ್ಮ ಮನೆಗಳಿಗೆ ಸೇರ್ಕೊಂಡ್ಬಿಡ್ಬೋದು. ಅಂದರೆ ನಾವು ಯಾವುದೇ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಇದರಲ್ಲಿ ಏರ್ಪೋರ್ಟ್ಸ್ ಆಗಿದೆ, ಪೋರ್ಟ್ಸು ಜಾಸ್ತಿ ಆಗ್ತಾ ಇದೆ, ರಸ್ತೆಗಳು ವಿಡ್ತು ಮತ್ತು ಸ್ಪೀಡ್ ಜಾಸ್ತಿ ಆಗಲಿಕ್ಕೆ ಸಹಕಾರ ಆಗಿದೆ, ಟ್ರೈನ್ ಫ್ರೀಕ್ವೆನ್ಸಿ ಜಾಸ್ತಿ ಆಗಿದೆ, ಟ್ರೈನ್ ಎಲೆಕ್ಟ್ರಿಫಿಕೇಷನ್ ಆಗಿದ್ದರಿಂದ ದುಡ್ಡು ಸೇವ್ ಆಗ್ತಾ ಇದೆ. ಮೆಟ್ರೋ ಟ್ರೈನು ಸಹ ಇವತ್ತು ಬೆಂಗಳೂರಿನ ಯಾವುದೇ ಪ್ರದೇಶದಲ್ಲಿ ಹೋಗಬೇಕು ಅಂದರೂ ಮೆಟ್ರೋ ಟ್ರೈನಿಂದ ಫಾಸ್ಟಾಗಿ ಕಮ್ಯೂಟ್ ಮಾಡ್ಬೋದು. ಸಮಯ ಸೇವ್ ಆಗಲಿಲ್ವೇ? ಸಮಯ ಬದಲಾವಣೆ ಆಗಲಿಲ್ವೇ? ಎಲ್ಲದಕ್ಕಿಂತ ಇನ್ನೂ ಹೆಚ್ಚಾಗಿ ಮಾತಾಡಬೇಕು ಅಂತಂದರೆ ಸ್ವಾಭಿಮಾನದ ಬದುಕು. ಪ್ರತಿಯೊಬ್ಬರೂ ಸಹ ಇವತ್ತು ಸಣ್ಣ ಸಣ್ಣ ವ್ಯಾಪಾರಸ್ಥರು ಪಾರ್ಟ್ ಆಫ್ ಎಕಾನಮಿ ಆಗಿದ್ದಾರೆ. ಸಣ್ಣ ಬದಿನಲ್ಲಿ, ರಸ್ತೆ ಬದಿನಲ್ಲಿ ನಿಂತು ವ್ಯಾಪಾರ ಮಾಡತಕ್ಕಂಥವರಿಗೆ ಸ್ವಾವಲಂಬಿ ಬದುಕು ಮತ್ತು ಸ್ವಾಭಿಮಾನದ ಬದುಕನ್ನು ಮೋದಿಯವರು ಕಟ್ಟಿಕೊಟ್ಟಿದ್ದಾರೆ. ಅವರಿಗೆ ಮುದ್ರಾ ಲೋನ್ಗಳನ್ನು ಮೊದಲು ಕೊಟ್ಟರು, ಈಗ ಸುವಿಧಾ ಯೋಜನೆಯಲ್ಲಿ ಲೋನ್ಗಳನ್ನು ಕೊಡ್ತಾ ಇದ್ದಾರೆ. ಮುಂಚೆ ಏನಾಗ್ತಿತ್ತು, ಪಾಪ ಅವರು ಸಣ್ಣ ಪುಟ್ಟ ಅವರು ಬಿಸ್ನೆಸ್ಗೋ ಅಥವಾ ಬೇರೆ ಯಾವುದೋ ಒಂದು ಕೆಲಸಕ್ಕೆ ಕನಿಷ್ಠ ಪಕ್ಷ 24 ಇಂದ 48, 60% ಬಡ್ಡಿ ಕೊಡ್ತಾ ಇದ್ದಾರೆ. ಇವತ್ತು ಸರ್ಕಾರನೇ ಅಷ್ಟು ಸಣ್ಣ ಅಮೌಂಟನ್ನು ಅವರಿಗೆ ಲೋನಾಗಿ ಕೊಟ್ಬಿಡುತ್ತೆ. ಅದರಿಂದ ಏನಾಗ್ತಿದೆ ಅಂತಂದರೆ, ಅವರು ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಿರೋದ್ರಿಂದ, ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಯಾವ ಮಟ್ಟಕ್ಕೆ ನಮ್ಮ ಎಕಾನಮಿ ಇನ್ಕ್ರೀಸ್ ಆಗಿದೆ. ಆದರೆ ಅದಕ್ಕಿಂತ ಜಾಸ್ತಿ ಆತನ ಬದುಕು ನಾನು ಭಾರತೀಯ ಅಂತಕ್ಕಂಥ ಸ್ವಾಭಿಮಾನದಲ್ಲಿ ಆತ ಬದುಕ್ತಾ ಇದ್ದಾನೆ. ಅಂದರೆ ಆತಂದು ಸಹ ಕೊನೆ ರಸ್ತೆ ಬದಿನಲ್ಲಿರ್ತಕ್ಕಂಥ ಕೊನೆಯ ವ್ಯಕ್ತಿನೂ ಸಹ ಭಾರತದ ಎಕಾನಮಿಯ ಪಾರ್ಟ್ ಆಗಿದ್ದಾನೆ. ಇದು ನಾವು ಯೋಚನೆ ಮಾಡಬೇಕು. ಆಮೇಲೆ ಜೊತೆಗೆ ಟ್ಯಾಕ್ಸ್ ಕಲೆಕ್ಷನ್ಸು ನೀವು ಎಲ್ಲೇ ಹೋಗಿ ಯಾವುದೇ ವ್ಯಾಪಾರಸ್ಥರ ಹತ್ರ ನೀವೇ ಮಾತಾಡಿ, ತೊಂದರೆ ಇಲ್ಲ. ಎಲ್ಲರೂ ಹೇಳ್ತಾರೆ 98 ಇಂದ 99% ನಾವು ಕ್ಯಾಶ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡಲಿಕ್ಕಿಲ್ಲ, ಎಲ್ಲರೂ ಸಹ UPIನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತೀವಿ, ಜೊತೆಗೆ ಕ್ರೆಡಿಟ್ ಕಾರ್ಡು ಮತ್ತು ಡೆಬಿಟ್ ಕಾರ್ಡಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತೀವಿ, ಅಥವಾ ಅಕೌಂಟ್ ಟ್ರಾನ್ಸ್ಫರ್ಸ್ ಮಾಡಿಸ್ತೀವಿ, GST ಬರುತ್ತಾ ಬರಲಿ ಕಟ್ತೀವಿ ಟ್ಯಾಕ್ಸು ಅಂತ ಹೇಳಿ ಪ್ರತಿಯೊಬ್ಬ ಭಾರತೀಯ ಇವತ್ತು ಎಕಾನಾಮಿಕಲ್ ಪಾರ್ಟ್ ಆಗಿದ್ದಾನೆ. ಆತನಿಗೂ ಸಹ ಒಂದು ಸ್ವಾಭಿಮಾನದ ಬದುಕನ್ನು ನಾವು ಕಟ್ಟಿಕೊಡ್ತಾ ಇದ್ದೀವಿ. ಸ್ವಾವಲಂಬಿ ಆಗಿದ್ದಾನೆ ಆತನೂ ಸಹ. ಅಂದರೆ ಬ್ಲ್ಯಾಕ್ ಎಕಾನಮಿ, ಪ್ಯಾರಲಲ್ ಎಕಾನಮಿ ಏನಿತ್ತು ಅದನ್ನು 98% ಕರ್ಬ್ ಮಾಡಿಬಿಟ್ಟಿದ್ದೀವಿ. ಮುಂಚೆ ಏನಿತ್ತು ಅದನ್ನೇ ಒಂದು ಹಿಂದಿನ ಪ್ರಧಾನಿಗಳು ಹೇಳ್ತಿದ್ರಲ್ಲ, ₹1 ನಾವು ಕೇಂದ್ರದಿಂದ ಕಳಿಸಿದ್ರೆ ಅದು 15 ಪೈಸೆ ರೀಚ್ ಆಗುತ್ತೆ ಅಂತ ಹೇಳಿ, ಇವತ್ತು ಸರ್ಕಾರಗಳು ₹1 ಕಳಿಸಿದ್ರೆ ಆ ಕೊನೆ ಬೆನಿಫಿಷರಿಗೆ ₹1 ಸಿಗ್ತಾ ಇದೆ. ಇದಲ್ವೇ ಭಾರತ? ಬದಲಾಗಿಲ್ವೇ ಭಾರತ? ಒಂದು ಸ್ವಾಭಿಮಾನದ ಬದುಕು. ಸ್ವಾಭಿಮಾನದ ಬದುಕು ಅಂತ ಹೇಳಿದ್ರೆ, ನನ್ನ ಎಲ್ಲರೂ ಸಹ ಈಕ್ವಲಾಗಿ ಟ್ರೀಟ್ ಮಾಡ್ತಾರೆ ಅಂತ ಹೇಳಿ, ಅದು ದಲಿತರಾಗಲಿ ಅಥವಾ ಹೆಂಗಸರಾಗಲಿ ಅಥವಾ ಬೇರೆ ಯಾವುದೇ ಒಂದು ಸಣ್ಣ ಪುಟ್ಟ ಸಮುದಾಯಗಳಾಗಲಿ. ಹಿಂದಿನ ಸರ್ಕಾರಗಳೇನು ಮಾಡ್ತಿತ್ತು, 2 ಥಿಯರಿ ಇತ್ತು. ಒಂದು ಕಮ್ಯುನಿಸಮ್, ಇನ್ನೊಂದು ಸೆಕ್ಯುಲರಿಸಮ್ ಅಂತ ಹೇಳಿ. ಸೆಕ್ಯುಲರಿಸಮನ್ನು ಮುಖವಾಡ ತರಿಸ್ಕೊಂಡು ಏನು ಮಾಡ್ತಾಯಿದ್ರು, 23 ದೇಶದಲ್ಲಿ 23 ಕಾನೂನುಗಳನ್ನು ಹಿಂದೂಗಳ ವಿರೋಧವಾಗಿ ಮಾಡಿ, ಅದು ದೇವಸ್ಥಾನಗಳಿರ್ಬೋದು, ವಕಫ್ ಬೋರ್ಡಿನ ಆ್ಯಕ್ಟ್ ಇರ್ಬೋದು, ಅಥವಾ ಹಜ್ ಯಾತ್ರೆಗಳಿಗೆ ಕೊಡ್ತಕ್ಕಂಥ ಸಬ್ಸಿಡಿ ಇರ್ಬೋದು, ಭಾರತೀಯ ನೆಲೆಗಟ್ಟಿನಲ್ಲಿ ಇದ್ದಂತಹ ಒಂದು ಸಂಸ್ಕೃತಿ ಏನಿತ್ತು, ಈ ನೆಲೆಗಟ್ಟಿನ ಸಂಸ್ಕೃತಿಗೆ
ಒಂದೇ ಒಂದು ರೂಪಾಯಿ ಸಹ ಮೀಸಲಾಗಿ ಇಟ್ಟಿರಲಿಲ್ಲ, ಅಥವಾ ಕಾನೂನುಗಳನ್ನು ಮಾಡಿದ್ದು ಸಹ ಈ ಸಂಸ್ಕೃತಿಯ ವಿರೋಧವೇ. ಅಂದರೆ ಸೆಕ್ಯುಲರ್ ಅನ್ನತಕ್ಕಂತಹ ಮುಖವಾಡ ಮಾಡ್ತಿದ್ದಿದ್ದು ಒಂದು ಸಮುದಾಯದ ಅಪೀಸ್ಮೆಂಟ್. ಇನ್ನೊಬ್ರು ಹೇಳ್ತಿದ್ರು ನಾವು ಸರ್ವರಿಗೂ ಸಹ ಹಂಚಿಬಿಡ್ತೇವೆ ಅಂದರೆ ಇನ್ನೊಬ್ಬರ ಹತ್ರ ಕಿತ್ಕೊಂಡ್ಬಿಡ್ತೇವೆ, ನಾವು ಹಂಚ್ಬಿಡ್ತೇವೆ ಅಂತ ಹೇಳಿ. ಅದಕ್ಕೆ 2-3 ಲಾಗಳನ್ನ ತಾವು ನೋಡ್ಬೋದು. ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ಸ್ ಮಾಡ್ತಾರೆ, ಅದ್ರ ಜೊತೆಗೆ ನ್ಯಾಷನಲೈಸೇಷನ್ ಆಫ್ ಟ್ರಾವೆಲ್ಸ್ ಮಾಡ್ತಾರೆ. ನಾನು ಇದರ ವಿಶ್ಲೇಷಣೆಗೆ ಹೋಗಲ್ಲ, ಇದು ಸರಿ ತಪ್ಪು ಅನ್ನತಕ್ಕಂಥದ್ದು ನನ್ನ ಪಾಯಿಂಟ್ ಅಲ್ಲ. ನನ್ನ ಪಾಯಿಂಟ್ ಏನು ಅಂದರೆ, ನಾವು ಪ್ರತಿಯೊಬ್ಬರಿಗೂ ಸಹ ಸರ್ಕಾರದ ಯೋಜನೆಗಳನ್ನು ತಲುಪಿಸ್ಬೇಕು ಸರ್ಕಾರಗಳು, ಮತ್ತು ಪ್ರತಿಯೊಬ್ಬರಿಗೂ ಸಹ ನಮ್ಮ ಬದುಕನ್ನು ನಾವು ಕಟ್ಕೊಳ್ಳಿಕ್ಕೆ ನಾವು ಸ್ವಾವಲಂಬಿಗಳಾಗಿರಬೇಕು. ಆ ಥರ ಯಾರೇ ಮಾಡಲಿ ಸರ್ಕಾರ ಅದನ್ನು ಉತ್ತೇಜನೆ ಮಾಡಬೇಕು, ಎನ್ಕರೇಜ್ ಮಾಡಬೇಕು. ಅವ್ರನ್ನ ಪ್ರೈವೇಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಕ್ರಿಮಿನಲ್ಸ್ ಅಂತಾನೋ ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವರು ಭಾರಿ ಸಾಚ ಅಂತಾನೋ ನೋಡ್ತಕ್ಕಂಥದ್ದಲ್ಲ. ಪ್ರತಿಯೊಬ್ಬರು ಸಹ ಸ್ವಾವಲಂಬಿಗಳಿಗೆ ಬದುಕಲಿಕ್ಕೆ ಸರ್ಕಾರ ಯೋಜನೆ ಮಾಡಿಕೊಟ್ಟಿದೆಯಾ, ಅವ್ರಿಗೆ ಸಹಕಾರ ಮಾಡ್ತಿದೆಯಾ ಅನ್ನತಕ್ಕಂಥದ್ದು ಮುಖ್ಯ. ಇವತ್ತು ಏನಾಗಿದೆ, ಅಂತ್ಯೋದಯ ಅಂತ ನಮ್ಮ ಪರಿಕಲ್ಪನೆ, ಮೋದಿಯವ್ರ ಪರಿಕಲ್ಪನೆ. ಈ ಅಂತ್ಯೋದಯದಲ್ಲಿ ಯಾವುದೇ ಒಂದು ಸ್ಕೀಮನ್ನು ತೆಗೆದುಕೊಂಡ್ರೆ, ನೀವು ಪ್ರೈವೇಟಲ್ಲಿ ದುಡ್ಡು ಹಾಕಿ ಬಿಸ್ನೆಸ್ ಮಾಡ್ತಕ್ಕಂಥವನಿಗೆ ಆಗಿರಬಹುದು, ಅವನಿಗೆ PIL ಅಂದರೆ ಪ್ರೊಡಕ್ಷನ್ ಲೈನ್ ಇನ್ಸೆಂಟಿವ್ ಅದು ಕೊಡ್ತಾರೆ. ಅದ್ರ ಜೊತೆಗೆ ಆ ಯೋಜನೆ ಒಬ್ಬ ಬಾಟಮ್ ಆಫ್ ದ ಪಿರಮಿಡ್ ಇರೋನಿಗೆ, ಅಂದರೆ ಕೆಳಗಡೆ ಸ್ತರದಲ್ಲಿ ಕೆಲಸ ಮಾಡೋನಿಗೂ ಸಹ ಅವನಿಗೆ ಒಂದು ಉದ್ಯೋಗನ ಕ್ರಿಯೇಟ್ ಮಾಡಿಕೊಟ್ಟಿದೆ. ಅಂದರೆ ಅರ್ಥ, ಇವತ್ತು ತುಂಬ ಜನ ನೈಟ್ ವಾಚ್ಮೆನ್ ಥರ ಕೆಲಸ ಮಾಡ್ತಾರೆ. ನೈಟ್ ವಾಚ್ಮೆನ್ ಅಂತ ಅಂದ್ಬಿಟ್ಟು ಇದೊಂದು ಕಾರ್ಪೊರೇಟ್ ಟರ್ಮಿನಾಲಜಿ, ನಾನು ಹೋಗ್ಬಿಟ್ಟು ಮನೆ ಕಾಯೋ ಕೆಲಸ ಅಂತಲ್ಲ. ತುಂಬ ಜನ ಇಲ್ಲೊಂದು ಉದ್ಯೋಗದಲ್ಲಿ ಇರ್ತಾರೆ, ಇನ್ನೊಂದು ಪಾರ್ಟ್ ಟೈಮ್ ಡ್ಯೂಟಿ ಇಟ್ಕೊಂಡಿರ್ತಾರೆ, ಪಾರ್ಟ್ ಟೈಮ್ ಕೆಲಸಗಳನ್ನ ಮಾಡ್ತಾರೆ. ಯಾವುದೋ ಬೇರೆ ರೀಸನ್, ಕನ್ಸಲ್ಟೇಷನ್ ಮಾಡ್ತಾರೋ ಅಥವಾ ಅಂದರೆ ಏನರ್ಥ, ಇವತ್ತು ಜಾಬ್ ಆಕ್ಯುಪೇಷನ್ ಅಂದರೆ ಉದ್ಯೋಗದಲ್ಲಿ ಡೆರ್ತ್ ಇಲ್ಲ, ಉದ್ಯೋಗದಲ್ಲಿ ನಮಗೆ ಸಿಗ್ತಾ ಇಲ್ಲ. ನಾವು ಉದ್ಯಮಗಳು ನಡೆಸ್ತಾ ಇದ್ದೇವೆ. ಯಾವುದೇ ನೀವು ಉದ್ಯಮಗಳನ್ನ ನಡೆಸೋಂಥವ್ರ ಹತ್ರ ಹೋಗಿ ಮಾತಾಡಿ, ಸರಿಯಾಗಿರ್ತಕ್ಕಂತಹ ಉದ್ಯೋಗಿಗಳು ಸಿಗ್ತಾ ಇಲ್ಲ ಅಂತ ಹೇಳಿ. ಯಾರ ಹತ್ರ ಸ್ಕಿಲ್ ಸೆಟ್ ಇರುತ್ತೆ, ಯಾರು ಈ ಸ್ಕಿಲ್ ಸೆಟ್ಗಳನ್ನ ಕಲ್ತ್ಕೊಂಡಿರುತ್ತೆ, ಸ್ಪೆಸಿಫಿಕ್ ಸ್ಕಿಲ್ ಸೆಟ್ನ, ಅಂಥವ್ರಿಗೆ ಉದ್ಯೋಗ ಸಿಗುತ್ತೆ, ಆ ಬೇರೆಯವ್ರಿಗೆ ಸಿಗದೇ ಇರ್ಬೋದು. ಅಂದರೆ ಆ ಸ್ಕಿಲ್ ಸೆಟ್ ಇಲ್ಲ, ಅದರಿಂದಾಗಿ ನೀವು ಆ ಸೆಕ್ಟ್ರಲ್ಲಿ ಫಿಟ್ ಆಗ್ತಿಲ್ಲ. ಅದಕ್ಕಂತ ಹೇಳಿ ನಿರುದ್ಯೋಗಿಗಳಾಗಿದ್ದಾರೆ ಅಂತಲ್ಲ, ತುಂಬ ಕಡೆ ಕೆಲಸ ಇದೆ, ನೀವು ಮಾಡ್ಲಿಕ್ಕೆ ರೆಡಿ ಇರಬೇಕಷ್ಟೇ. ಒಬ್ಬೊಬ್ಬರು 2-3 ಕೆಲಸ ಮಾಡ್ತಕ್ಕಂಥದ್ದು ಕನ್ಸಲ್ಟೆನ್ಸಿ ಮೂಲಕ ಅಥವಾ ಬೇರೆ ಇದ್ರ ಮೂಲಕ ಇವತ್ತು ಭಾರತದಲ್ಲಿ ಪ್ರತಿಯೊಂದು ನಗರ ಗ್ರಾಮಾಂತರ ಪ್ರದೇಶಗಳಲ್ಲೂ ಕಾಣಿಸ್ತಾ ಇದೆ. ಅಂದರೆ ಹೈನುಗಾರಿಕೆ ಮಾಡಿಕೊಂಡು ತೋಟ ಮಾಡ್ಕೊಳ್ತಕ್ಕಂಥವರು ಸಹ ತುಂಬ ಜನ ಇದ್ದಾರೆ. ಅಂದರೆ ಸ್ವಾವಲಂಬಿಗಳಾಗಿ ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ನಮಗೊಂದು ಯೋಜನೆ ಆಯಿತು. ಅಂದರೆ ಅಂತ್ಯೋದಯದಲ್ಲಿ ನಾವು ಕೊನೆಯ ವ್ಯಕ್ತಿಗೂ ಸಹ ಒಂದು ಉದ್ಯೋಗವನ್ನು ಕ್ರಿಯೇಟ್ ಮಾಡಿಕೊಡೋದ್ರಲ್ಲಿ ಭಾರತ ಬದಲಾವಣೆ ಆಗಿದೆಯೋ ಇಲ್ವೋ, ನಿಮ್ಮ ಆತ್ಮವನ್ನು ನೀವು ಮುಟ್ಟು ನೋಡ್ಕೊಂಡು ಹೇಳಿ. 1 ಡಿಸ್ಟ್ರಿಕ್ಟ್ 1 ಪ್ರಾಡಕ್ಟ್ ಅಂತಂದ್ಬಿಟ್ಟು ಒಂದು ಸ್ಕೀಮ್ ಇದೆ. ಈ ಸ್ಕೀಮ್ನಲ್ಲಿ ನೀವು ಪ್ರತಿಯೊಂದು ಕಡೆಯೂ ಸಹ ಯಾವ್ಯಾವ ರಾಜ್ಯಗಳು, ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ನೀವು ಹೋದರೆ 75 ಜಿಲ್ಲೆಗಳಲ್ಲೂ ಒಂದೊಂದು ಪ್ರಾಡಕ್ಟ್ನ ಸರ್ಕಾರ ಯೋಜನೆಯಾಗಿ ತೆಗೆದುಕೊಂಡು ಪ್ರತಿಯೊಬ್ಬರಿಗೂ ಸಹ ತಲುಪಿಸ್ತಕ್ಕಂಥ ಕೆಲಸ ಮಾಡಿದೆ. ಮೊಬೈಲ್ ಟೆಕ್ನಾಲಜಿನಲ್ಲಿ ಬರ್ತಕ್ಕಂತಹ 60% ಆಫ್ ಕೆಲಸ ಇವತ್ತು ಉತ್ತರ ಪ್ರದೇಶದಲ್ಲಿ ನಡೀತಾ ಇದೆ. ಕಾರಿನಲ್ಲಿ 45% ಆಫ್ ಕೆಲಸ ಇವತ್ತು ಉತ್ತರ ಪ್ರದೇಶದಲ್ಲಿ ನಡೀತಿದೆ. ಅಂದರೆ ಅರ್ಥ ಏನು ಅಂದರೆ, ಸಂವೇದನಾಶೀಲತೆ ಇದ್ದಂತಹ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂತಹ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಜೊತೆಗೆ ಕೈ ಜೋಡಿಸ್ತಾರೆ. ಇವತ್ತು ಬದಲಾವಣೆ ಪರ್ವ ಅಲ್ಲಿ ಕಾಣಿಸ್ತಾ ಇದೆ. ಆ ರಾಜ್ಯ ಯಾವುದು ಬಿಮಾರು ರಾಜ್ಯ ಆಗಿತ್ತು, ಯಾವುದು ಇನ್ನೊಂದು ರಾಜ್ಯಗಳ ಅರ್ನಿಂಗ್ನ ಆ ರಾಜ್ಯ ತೆಗೆದುಕೊಳ್ತಿತ್ತು, ಅಂತಹ ಒಂದು ರಾಜ್ಯ ಇವತ್ತು 1 ಟ್ರಿಲಿಯನ್ ಎಕಾನಮಿ ಬಗ್ಗೆ ಕನಸನ್ನು ಕಾಣ್ತಿದೆ. ಸಂವೇದನಾಶೀಲತೆ ಮತ್ತು ಸ್ವಾಭಿಮಾನಕ್ಕೆ ಹಿಡಿದಂಥ ಕನ್ನಡಿ ಆಗಲಿಲ್ವೇ ಇದು? ಭಾರತ ಬದಲಾವಣೆ ಆಗಲಿಲ್ವೇ? ನೋಡಿ, ಎಲ್ಲದಕ್ಕಿಂತ ಜಾಸ್ತಿ ಇವತ್ತು ನನ್ನ ಅಕ್ಕ ತಂಗಿಯರಿಗೆ ಲಾಭ ಆಗಿದೆ. ಮನೆ ಲಖಪತಿ ಕೋಟ್ಯಾಧಿಪತಿ ನಾರಿ ಅಂತ ಹೇಳಿ ಮೋದಿಯವರ ಕಲ್ಪನೆ. ಅಂದರೆ ಪ್ರತಿಯೊಂದು ನಾರಿ ಆ ಒಂದು ಮನೆಯನ್ನು ಪಡ್ಕೊಳ್ಬೇಕು, ಇದನ್ನು ನಾರಿಯರ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೇಳಿ. ಆಮೇಲೆ ಕಾಕಾ ಖೇಲ್ಕರ್ ಅವರು ಹೇಳಿದರು ಏನಂತಂದರೆ, ಪ್ರತಿಯೊಬ್ಬ ನಾರಿನೂ ಸಹ ನೀವು OBC ಅಂತ ಲಿಸ್ಟ್ ಮಾಡಬೇಕು, ಅವ್ರು ಯಾವುದೇ ಜಾತಿ ಯಾವುದೇ ಕಮ್ಯುನಿಟಿನಲ್ಲಿ. ಯಾಕೆ ಅಂದರೆ ಅಷ್ಟು ಸ್ಟ್ರೆಸ್ಡ್ ಔಟಲ್ಲಿದ್ದಾರೆ ಅಂತ ಹೇಳಿ. ಅಂದರೆ ಬ್ರಿಟಿಷ್ ಆಡಳಿತದಲ್ಲಿ ಮತ್ತು ಮೊಘಲರ ಆಡಳಿತದಲ್ಲಿ ಇಷ್ಟರ ಮಟ್ಟಿಗೆ ದುರ್ವ್ಯವಸ್ಥೆ ಆಗಿಬಿಟ್ಟಿತ್ತು. ಅದಕ್ಕಿಂತ ಹಿಂದೆ ನೋಡಿದ್ರೆ ನಾರಿಯರನ್ನ ನಾವು ಯಾವತ್ತೂ ಹಂಗೆ ಟ್ರೀಟ್ ಮಾಡಿರಲ್ಲ. ನಾರಿಯರನ್ನ ನಾವು ಪೂಜ್ಯ ಮನೋಭಾವದಲ್ಲಿ ಟ್ರೀಟ್ ಮಾಡಿದ್ವಿ. ಆದರೆ ಇವರ ಆಡಳಿತಗಳಲ್ಲಿ ನಾರಿಯನ್ನು ಮನೆ ಒಳಗಡೆ ಕೂಡಾಕ್ತಕ್ಕಂಥ ಕೆಲಸಗಳನ್ನು ನಮ್ಮ ಹೆಣ್ಮಕ್ಳನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅಂತೇಳಿ ಅನೇಕ ಜನ ಮಾಡಿದರು. ಇವತ್ತು ನಾರಿಯರಿಗೆ ಒಂದು ಶಕ್ತಿ ಸಿಕ್ಕಿದೆ. ಕಾಕಾ ಖೇಲ್ಕರ್ ಕಮಿಟಿ ಹೇಳಿದ್ದಂತಹ ರೆಕಮೆಂಡೇಷನ್ಸ್ನ ಕಾಂಗ್ರೆಸ್ ಸರ್ಕಾರ ಕಸದೊಟ್ಟಿಗೆ ಎಸ್ತಿತ್ತು. ಹಾಗೆ BP ಮಂಡಲ್ ಅವರು ಸಹ ಹೇಳ್ತಾರೆ, ಆದರೂ ಕೇರ್ ಮಾಡಿರಲಿಲ್ಲ. ನಾರಿಯರಿಗೆ ಸ್ವಾಭಿಮಾನಕ್ಕೆ ಕೇವಲ ಒಂದು ವೋಟಿಂದ ಮಾತ್ರ ಸರಿ ಹೋಗಲಿಲ್ಲ. ಅವರಿಗೆ ಮನೆಗಳನ್ನು ಅವ್ರ ಹೆಸರಲ್ಲಿ ಕೊಟ್ವಿ ಮತ್ತು ಅವರ ಸ್ವಾಭಿಮಾನವನ್ನು ಜಾಸ್ತಿ ಮಾಡತಕ್ಕಂಥ ಕೆಲಸ ಆಯಿತು. ಜೊತೆಗೆ ಪಾರ್ಲಿಮೆಂಟು ಮತ್ತು ಅಸೆಂಬ್ಲಿನಲ್ಲೂ ಸಹ ಅವರಿಗೆ ರಿಸರ್ವೇಷನ್ ಆಗ್ತಕ್ಕಂಥ ಕೆಲಸ ಆಯಿತು.
ಭಾರತ ಬದಲಾವಣೆ ಆಗಲಿಲ್ವೇ? ಎಲ್ಲದಕ್ಕಿಂತ ಜಾಸ್ತಿ ನಾನೊಬ್ಬ ಸ್ವಾಭಿಮಾನಿ ಭಾರತೀಯ, ನಾನು ಒಬ್ಬ ಭಾರತದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಸಹ ಸ್ವಾಭಿಮಾನಿಗಳು. ಮುಂಚೆನೂ ಅಷ್ಟೇ, ಇವತ್ತು ಅಷ್ಟೇ. ಕಾಂಗ್ರೆಸ್ನವರು ಮತ್ತು ಎಡಪಂಥೀಯರು ಏನು ನೋಡಿದ್ರು, ಭಾರತ 1947 ಹುಟ್ಟಿದ್ದು, ಭಾರತದಲ್ಲಿರ್ತಕ್ಕಂತಹ ಎಲ್ಲವೂ ಸಹ ಬ್ರಿಟಿಷರು ಬಿಟ್ಟೋಗಿದ್ದಂತಹ ಬಳುವಳಿ, ಇನ್ಕ್ಲೂಡಿಂಗ್ ನಮ್ಮ ಜಿಯೋಗ್ರಫಿಕಲ್ ಬೌಂಡ್ರಿ, ರೈಲ್ವೇಸು ಅಂತ ಹೇಳಿಬಿಟ್ರು. ಸ್ವಾಮಿ, ಸರಿಯಾದ ಇತಿಹಾಸ ಸಾಹಿತ್ಯನ ತಾವು ತಿಳ್ಕೊಂಡ್ರಲ್ಲ ಅನಿಸುತ್ತೆ. ಭಾರತದ ಗತವೈಭವ 8,000-10,000 ವರ್ಷಗಳ ಹಳೆಯದು ಮತ್ತು ಭಾರತೀಯತೆ ಅನ್ನತಕ್ಕಂತಹದನ್ನು ಅನೇಕ ಜನ ನಮ್ಮ ಯೂನಿವರ್ಸಿಟಿಗಳಲ್ಲಿ, ಅಂದರೆ ಅಂದಿನ ಯೂನಿವರ್ಸಿಟಿಗಳಲ್ಲಿ ಕಲಿತು ಹೋಗಿದ್ದರು. ಇದೇ ರೀತಿ ಭಾರತೀಯತೆ ಅನ್ನತಕ್ಕಂತಹದ್ದು ಪ್ರತಿಯೊಂದು ಭಾಗದಲ್ಲೂ ಇತ್ತು. ಇದನ್ನು ಇವತ್ತು ಎತ್ತಿ ಹೇಳತಕ್ಕಂತಹ ಸಾಹಿತ್ಯ ಭಾರತದಲ್ಲೇ ಸೃಷ್ಟಿಯಾಗ್ತಾ ಇದೆ. ಸೃಷ್ಟಿ ಅಂದರೆ ನಾವೇನು ಫೇಕಾಗಿ ಕ್ರಿಯೇಟ್ ಮಾಡ್ತಿಲ್ಲ, ನಿಮ್ಮ ರೀತಿ ವಾಟ್ಸಪ್ ಯೂನಿವರ್ಸಿಟಿಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಿಲ್ಲ. ಇಲ್ಲಿ ಭಾರತದಲ್ಲಿ ಸರಿಯಾದಂತಹ ಸಾಹಿತ್ಯ, ಸರಿಯಾದಂಥ ಪುಸ್ತಕಗಳನ್ನು ಹುಡುಕಿ, ಹೌದು ಈ ಪುಸ್ತಕದಲ್ಲಿ ಇದಿದೆ, ಭಾರತ ಇದು ಅಂತ ಹೇಳತಕ್ಕಂತಹ ಅನೇಕ ಜನ ಸಾಹಿತಿಗಳು ಭಾರತದ ಬಗ್ಗೆ ಸ್ವಾಭಿಮಾನ ಪಡ್ತಕ್ಕಂಥ ಕೆಲಸ ನೀವು ನೋಡಿದ್ದೀರಿ. ಯುಕ್ರೇನ್ ವಾರ್ನಲ್ಲಿ ಪಾಕಿಸ್ತಾನಿಯರು ಸಹ ನಾವು ಭಾರತೀಯರಂತ ಹಿಡ್ಕೊಂಡು ಹೋಗ್ತಿದ್ದಾರೆ. ಬೇಡ, POK ಅವರು ನಾವು ಭಾರತೀಯರು, ನಮ್ಮನ್ನು ಭಾರತಕ್ಕೆ ಸೇರಿಸ್ಕೊಂಬಿಡಿ ಅಂತಾರೆ. ಯಾವುದೇ ದೇಶಗಳಿಗೆ ಹೋದಾಗ ಪಾಕಿಸ್ತಾನಿಯರು ಏನು ಹೇಳ್ತಾರೆ, ನಮ್ಮದು ನಾವು ಭಾರತೀಯರೇ ಅಂತ ಹೇಳ್ತಾರೆ. ಎಲ್ಲ ಕಡೆ ನೀವು ಯಾವುದೇ ದೇಶಗಳಿಗೆ ಹೋದರೂ ಸಹ ಭಾರತ ಅಂದರೆ ಇವತ್ತು ಬನ್ನಿ ಕೂತ್ಕೊಳ್ಳಿ ಅನ್ನತಕ್ಕಂತಹ ಕೆಲಸ ಆಗ್ತಿದೆ. ಒಂದು ಟ್ವೀಟ್ ಭಾರತದ ಪ್ರಧಾನಿ ಬಗ್ಗೆ ಮಾತಾಡಿದ್ರೆ ಆ ದೇಶದ ಎಕಾನಮಿ ಝೀರೋಗೆ ಹೋಗ್ತಕ್ಕಂತಹ ಭಾರತದ ಪರಿಕಲ್ಪನೆ ಇವತ್ತು ಜಗತ್ತಲ್ಲಿ ಬಂದಿದೆ. ಬದಲಾವಣೆ ಆಗಲಿಲ್ವೇ ಭಾರತ? ಸುರಕ್ಷತೆ ಮತ್ತು ಸಂರಕ್ಷಣೆಯಲ್ಲಿ ಇವತ್ತು ನೀವು ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಜಾಗ ಸುರಕ್ಷಿತವಾಗಿತ್ತಾ 2014ರಿಂದ ಹಿಂದೆ ಅಂದರೆ ಭಾರತ ಸುರಕ್ಷಿತವಾಗಿರಲಿಲ್ಲ. ಇವತ್ತು ಭಾರತ ಸುರಕ್ಷಿತವಾಗಿದೆ. ರೆಟೋನಿಕಲ್ ಲಾಸ್ನ ಮಾಡಿದ್ರು, ಅಂದರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಬಂದರು. 1857 ಲಾದಂಥ ಲಾ, 1872 ಲಾದಂಥ ಲಾ, 1892 ಲಾದಂತಹ ಲಾಗಳನ್ನ ಇಟ್ಕೊಂಬಂದಿದ್ರು. ಯಾವುದೂ ಬದಲಾವಣೆ ಮಾಡಿರಲಿಲ್ಲ ಭಾರತದಲ್ಲಿ. ಭಾರತ ಕಾನ್ಸ್ಟಿಟ್ಯೂಷನ್ ಆದಮೇಲೂ ಸಹ ರೆಟೋರಿಕಲ್ ಲಾಸ್ನ, ಎಜುಕೇಷನಿಂದ ಹಿಡ್ಕೊಂಡು ಕ್ರಿಮಿನಲ್ ಪನಿಷ್ಮೆಂಟ್ ಆ್ಯಕ್ಟ್ಸಿಂದ ಹಿಡ್ಕೊಂಡು ಕೆಲವರು ಬಂದು ಕೇಳಿದ್ರು. ಶಾಬಾನು ಕೇಸ್ನಲ್ಲಿ ಯಾರೋ ಒಂದು ಸಮಿತಿಗಳು ಬಂದು ಕೇಳಿದ್ರು ಅಂದರೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅಪೀಲ್ ಮಾಡಿಬಿಟ್ರು. ಆದರೆ ರೆಟೋನಿಕಲ್ ಲಾಸ್ನ, ಕ್ರಿಮಿನಲ್ ಲಾಸ್ನ ನೀವು ಬದಲಾವಣೆ ಮಾಡಲ್ಲ. ಇವತ್ತು ಭಾರತೀಯ ನ್ಯಾಯ ಸಂಹಿತೆ ಅಂತ ಹೇಳಿ ಮತ್ತು NEP ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಹೇಳಿ ಭಾರತದ ಬಗ್ಗೆ ಸ್ವಾಭಿಮಾನ ಬರ್ತಕ್ಕಂತಹ ಕೆಲಸವನ್ನು ಬದಲಾವಣೆ ಆಗಲಿಲ್ವೇ? ಎಲ್ಲದಕ್ಕಿಂತ ಜಾಸ್ತಿ ನಾವು ಯೋಚನೆ ಮಾಡಬೇಕು ಅಂದರೆ ನಾವೆಲ್ಲರೂ ಭಾರತೀಯರು. ನಮಗೆಲ್ಲರೂ ಏನಂದರೆ ನಾವು ಕುಟುಂಬದ ಸಮೇತ ಹೋಗ್ತೀವಿ ಅಂತಂದರೆ ಯಾವುದೋ ಲಕ್ಸುರಿಯಸ್ ಟ್ರಿಪ್ಪೋ, ಆಮೇಲೆ ಬೇರೆ ಕಡೆ ಟ್ರಿಪ್ಗಳು ಹೋಗಲ್ಲ. ನಾವು ಹೋಗ್ತಕ್ಕಂತಹದ್ದು ನಮ್ಮ ದೇವಸ್ಥಾನಗಳಿಗೆ. ಹಿಂದೆ ನನಗೆ ನೆನಪಿದೆ, 2007ರಲ್ಲಿ ನಾವು ಕಲ್ಕತ್ತಾಗೆ ಹೋದಾಗ, ಅಯ್ಯೋ ದೇವಸ್ಥಾನಕ್ಕೆ ನಾನು ಹೋಗಲೇಬೇಕು, ಆದರೆ ಹೋದರೆ ಭಯ. ಒಂದು ಕ್ಲೀನ್ಲಿನೆಸ್ ಭಯ, ಎರಡನೇದು ಅಲ್ಲಿ ಮಾಡ್ತಕ್ಕಂತಹ ಗೂಂಡಾಗಿರಿ ಏನಿದೆ ಇದರ ಭಯ. ಅಂದರೆ ಬಾಬಾ ನನ್ನ ಹತ್ರನೇ ತೆಗೆದುಕೋ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತಕ್ಕಂತಹ ಭಯ. ಇವತ್ತು ಕಾಶಿ ವಿಶ್ವನಾಥನ್ಗೆ ಹೋಗಲಿ, ಉಜ್ಜಯಿನಿ ಮಹಾಕಾಳೇಶ್ವರ್ಗೆ ಹೋಗಲಿ, ಸೋಮನಾಥೇಶ್ವರನ್ಗೆ ಹೋಗಲಿ, ದಕ್ಷಿಣ ಭಾರತ ಸ್ವಲ್ಪ ಬೇರೆ ಥರನೇ ಇತ್ತು ಆವತ್ತಿಗೆ. ಆದರೆ ಉತ್ತರ ಭಾರತದಲ್ಲಿ ಅನೇಕ ಕಡೆ ಲೂಟ್ ಸಿಸ್ಟಮ್ ಇತ್ತು. ಇವತ್ತು ನೋಡಿ ಬನ್ನಿ ಅಂತ ಸ್ವಾಗತ ಮಾಡ್ತಾರೆ. ಬದಲಾವಣೆ ಆಗಲಿಲ್ವೇ ನನ್ನ ಭಾರತ? ಅಂದರೆ ರಿಲೀಜಿಯಸ್ ಟೂರಿಸಮ್ ಅಂತಕ್ಕಂತಹದ್ದೇನಿದೆ, ಅಥವಾ ರಿಚುವಲ್ ಟೂರಿಸಮ್ ಅಂತಕ್ಕಂತಹದ್ದೇನಿದೆ, ಇವತ್ತು ನನ್ನ ಅನೇಕ ಜನ ನೆಂಟ್ರಿಸ್ಟ್ಗಳು ಅಮೇರಿಕದಿಂದ ಬಂದಿದ್ದಾರೆ. ಇವಾಗ ಅವರು ಮಧುರೈ ಮತ್ತು ಕೇರಳದಲ್ಲಿ ಟ್ರಿಪ್ ಮಾಡ್ತಾರೆ. ಶುಕ್ರವಾರದಿಂದ ಗುಜರಾತು ಮತ್ತು ಮಧ್ಯಪ್ರದೇಶದಲ್ಲಿ ಟ್ರಿಪ್ ಮಾಡೋಕ್ಕೆ ಹೋಗ್ತಾರೆ. ಅಮೇರಿಕನ್ಸ್ ರೀ, ಅವರು ಇದೇ ನನ್ನ ರಿಲೇಟಿವ್ಸು 2014ರಿಂದ ಬಂದು ನಾವೇ ಹೇಳಿದ್ವಿ, ಬನ್ನಿ ಒಂದು ರಿಚುವಲ್ ಟೂರಿಸಮ್ ಮಾಡೋಣ, ಅಂದರೆ ಹೋಗಿ ಬರೋಣ ಇಂಥ ದೇವಸ್ಥಾನಗಳಿಗೆ. ಅಂದರೆ ಇಲ್ಲಪ್ಪ, ನಾವು ಬರೋದಿಲ್ಲ, ಅಲ್ಲಿನ ಕೊಳುಕು, ಅಲ್ಲಿನ ವ್ಯವಸ್ಥೆ ನಮಗೆ ಭಯ ಆಗ್ತದೆ ಅಂತಂದರು. ಇವತ್ತು ಬನ್ನಿ, ಅವರೇ ರೆಡಿಯಾಗಿ ಕರ್ಕೊಂಡು ಹೋಗ್ತಾರೆ. ಭಾರತ ಬದಲಾವಣೆ ಆಗಲಿಲ್ವೇ? ಪ್ರತಿಯೊಬ್ಬ ಭಾರತೀಯ ಇವತ್ತು ಇಲ್ಲಪ್ಪ, ನಾವು ನರೇಂದ್ರ ಮೋದಿಯವರಿಗೆ ಒಟ್ಟಾಗ್ತೇವೆ. ಏನಕ್ಕೆ ಅಂದರೆ ಅವರ ಸ್ಪರ್ಶ ನಮ್ಮ ಮೇಲೆ ಬಿದ್ದಿದೆ. ಅವರ ಹೃದಯವಂತಿಕೆನ ಅವರ ಸ್ಪರ್ಶದಲ್ಲಿ, ಅವರ ಕಾರ್ಯವೈಖರದಲ್ಲಿ ನಮಗೆ ತೋರಿಸಿದ್ದಾರೆ ಅಂತ ಹೇಳಿ ಪ್ರೋ ಇನ್ಕಂಬೆನ್ಸಿ ಮೂಲಕ ನಾವು ಒಟ್ಟಾಗ್ತಾ ಇಲ್ವೇ? ಭಾರತ ಬದಲಾವಣೆ ಆಗಿಲ್ವೇ? ಬದಲಾವಣೆ ಪರ್ವ ಇನ್ನೂ ತುಂಬ ಇದೆ. ಇದು ನಿಮಗೆ ಅರ್ಪಣೆ ಮಾಡ್ತಿದ್ದೇನೆ. ಜೊತೆಗೆ ನಿಮಗೆ ಇದೆಲ್ಲವೂ ಸಹ ನಾವೇನಾದರೂ ಬೇರೆ ಕಡೆಯಿಂದ ಹೇಳ್ತೀವಿ ಅಂದರೆ ತಾವು ನೋಡ್ಕೊಳ್ಳಿ. ಒಂದು ನಮೋ ಆ್ಯಪ್ ಅಂತ ಒಂದಿದೆ. ಈ ಆ್ಯಪನ್ನು ತಾವೆಲ್ಲರೂ ಸಹ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಸ್ಪೆಸಿಫಿಕ್ಕಾಗಿ ಸಿಗ್ತದೆ. ಇಲ್ಲಿ ನರೇಂದ್ರ ಮೋದಿ ಆ್ಯಪ್ ಅಂತಲೇ ಬರ್ತಿದೆ. ಇದರಲ್ಲಿ ಸ್ಪೆಸಿಫಿಕ್ಕಾಗಿ ಸಿಗುತ್ತೆ ಯಾವ್ಯಾವ ಕೆಲಸ ಯಾವ ರಾಜ್ಯದಲ್ಲಿ ಏನೇನು ಕೆಲಸ ಆಗಿದೆ ಅಂತಕ್ಕಂತಹ ಸ್ಟ್ಯಾಟಿಸ್ಟಿಕ್ಸು ಸಹ
ಇದರಲ್ಲಿ ಸಿಗುತ್ತೆ. ನೀವು ಸಹ ವಿಕಸಿತ ಭಾರತದ ಅಂಬಾಸಡರ್ಸ್ ಆಗ್ಬೋದು, ನರೇಂದ್ರ ಮೋದಿಯವರ ಜೊತೆ ನೇರವಾಗಿ ಸಂಪರ್ಕನೂ ಮಾಡ್ಬೋದು. ಅವ್ರು ನೀವೇನಾದ್ರೂ ಸಹ ಅವ್ರಿಗೆ ನಿಮ್ಮ ಸಜೆಷನ್ಸು, ನಿಮ್ಮ ಸಲಹೆಗಳನ್ನು, ನಿಮ್ಮ ಸೂಚನೆಗಳನ್ನ ನೀಡಬೇಕು ಅಂದರೆ ಅದಕ್ಕೂ ಸಹ ಅವಕಾಶ ಇದೆ. ನೀವು ಪ್ರತಿಯೊಬ್ಬರೂ ಸಹ ಈ ನಮೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಇದನ್ನು ನೋಡಬೇಕು. ಭಾರತೀಯರೆಲ್ಲರೂ, ಪ್ರತಿಯೊಬ್ಬ ಭಾರತೀಯನೂ ಸಹ ಈ ಆ್ಯಪ್ನ ಓಪನ್ ಮಾಡ್ಕೊಂಡು ನೋಡಿದ್ರೆ ಗೊತ್ತಾಗ್ತದೆ ಏನೇನು ಕೆಲಸ ಭಾರತದಲ್ಲಾಗಿದೆ ಅಂತ ಹೇಳಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ನಿಮಗೆ ಸಮರ್ಪಣೆ ಮಾಡ್ತಾನೆ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾನೆ, ನಮೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರೂ ಸಹ ಭಾರತದ ಪರಿಕಲ್ಪನೆ ಇರತಕ್ಕಂತಹವರು, ಭಾರತದ ಬಗ್ಗೆ ಹೆಮ್ಮೆ ಪಡ್ತಾ ಇನ್ನೊಂದು ಬಾರಿ ನಮ್ಮ ಕ್ಲಿಯರ್ ಕಟ್ ಥಾಟ್ ಎಲ್ಲಿರಬೇಕು ಅಂತ ಆಲೋಚನೆ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.